ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಪ್ರತಿನಿತ್ಯದ ಚರ್ಚೆ ಆಗಿ ಹೋಗಿದೆ, ಆದರೆ ಇದಮ್ಮಿತ್ತಮ್ ಅನ್ನೋ ರೀತಿಯ ಯಾವುದೇ ಡಿಸಿಷನ್ ಹೈಕಮಾಂಡ್ ಕಡೆಯಿಂದ ಆಗ್ತಾ ಇಲ್ಲ. ಖಂಡಿತ ಸ್ಮಿತಾ, ರಾಜ್ಯ ಕಾಂಗ್ರೆಸ್ ಪಡೆ ಒಂದು ಗೊಂದಲದ ವಿಚಾರದಲ್ಲಿ ಇರತಕ್ಕಂಥದ್ದು. ಕಾರ್ಯಕರ್ತರು ಸೇರಿದಂತೆ ಸಚಿವರು, ಶಾಸಕರು ಕೂಡ ಈ ನಾಯಕತ್ವದ ವಿಚಾರವಾಗಿ ಅಂತಿಮ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರದೇ ಇರೋದಕ್ಕೆ ಒಂದಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಸದ್ಯ ರಾಜ್ಯ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ಇಂಪ್ಯಾಕ್ಟ್ಗಳು, ಯಾಕಂದರೆ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ಇದ್ದರೂ ಕೂಡ ಅಷ್ಟೊಂದು ಆಕ್ಟಿವ್ ಆಗಿ ಸರ್ಕಾರ ನಡೀತಾ ಇಲ್ಲ ಅನ್ನುವಂಥದ್ದು ಒಂದು ಸಹಜವಾದಂಥ ಆಕ್ರೋಶ ಶಾಸಕರು, ಕಾರ್ಯಕರ್ತರ ಬಳಿ ಇದೆ. ಯಾಕಂದರೆ ಶಾಸಕರು ರೀಶಫಲ್ ಆಗಬೇಕು ಅನ್ನುವಂಥ ಒಂದು ಒತ್ತಡವನ್ನು ಹೇರ್ತಾ ಇದ್ದಾರೆ. ಆದರೆ ರೀಶಫಲ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಕ್ಯಾಬಿನೆಟ್ನನ್ನು. ಇನ್ನು ಉಳಿದಂತೆ ಕಾರ್ಯಕರ್ತರು ತಮಗೆ ಸ್ಥಾನಮಾನಗಳು ಬೇಕು, ನಿಗಮ ಮಂಡಳಿಗಳು ಖಾಲಿ ಇದ್ದಾವೆ, ಆದರೂ ಕೂಡ ಅವ್ನು ಭರ್ತಿ ಮಾಡೋಕ್ಕಾಗ್ತಿಲ್ಲ. ಕಳೆದ 3 ವರ್ಷದಿಂದ ಖಾಲಿನೇ ಇದ್ದಾವೆ, 1000ಕ್ಕೂ ಹೆಚ್ಚು ಹುದ್ದೆಗಳು, ಅವುಗಳನ್ನು ಭರ್ತಿ ಮಾಡೋಕ್ಕಾಗ್ತಿಲ್ಲ. ನಾವು ಕಾರ್ಯಕರ್ತರೆಲ್ಲ ಸೇರಿ ಆ ಪಕ್ಷವನ್ನು ಅಧಿಕಾರಕ್ಕೆ ತಂದರೂ ಕೂಡ ಈ ಥರದ ವಾತಾವರಣ ನಿರ್ಮಾಣ ಆಗಿದೆ. ಮುಂದೆ ಯಾವ ರೀತಿ ಇರುತ್ತೋ, ಮುಂದೆ 2028 ಚುನಾವಣೆ ಯಾವ ರೀತಿ ಅಂತ ಎದುರಿಸಬೇಕು ನಾವು ಅನ್ನುವಂಥ ಒಂದಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಗೊಂದಲದ ಗೂಡಾಗಿ ಇರತಕ್ಕಂಥ ಈ ಪರಿಸ್ಥಿತಿಯನ್ನು ತಿಳಿ ಮಾಡಬೇಕಾಗಿತ್ತು. ಆದರೆ ಅದನ್ನು ತಿಳಿ ಮಾಡೋಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ದೆಹಲಿ ಮಟ್ಟದಲ್ಲಿ ಸಂಪರ್ಕ ಇರತಕ್ಕಂಥ ಕಾಂಗ್ರೆಸ್ ನಾಯಕರನ್ನು ಕೇಳಿದ್ರು ಕೂಡ ಯಾರು ಕೂಡ ನೃತ್ಯವನ್ನು ಕೊಡ್ತಾರೆ, ಯಾವುದು ಸ್ಪಷ್ಟತೆ ಇಲ್ಲ ನಮಗೂ ಕೂಡ ಅನ್ನುವಂಥ ಮಾಹಿತಿಗಳನ್ನ ಹೇಳ್ತಾರೆ. ಮೇ 4ರ ಬಳಿಕ ಒಂದಷ್ಟು ಆಶಾವಾದಗಳಿತ್ತು, ಈ ಒಂದು ನಾಯಕತ್ವದ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕರೆದು ಮಾತನಾಡಬಹುದು ಅನ್ನುವಂಥದ್ದನ್ನ. ಆದರೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನು ನೋಡಿದರೆ ಇನ್ನೂ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ವಿಚಾರವಾಗಿ ಈ ಚರ್ಚೆಯನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದಷ್ಟು ಸ್ಪಷ್ಟ ಆಗ್ತಾ ಇದೆ. ನಾಯಕತ್ವ ಬದಲಾವಣೆ ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ನಿರ್ಧರಿಸ್ತೇವೆ, ಆದರೆ ಯಾವಾಗ ಅನ್ನುವಂಥದ್ದು ಇನ್ನೂ ಸ್ಪಷ್ಟತೆ ಇಲ್ಲ ಅನ್ನೋಂಥ ಮಾತುಗಳನ್ನ ನಿನ್ನೆ ಹೇಳಿದ್ರು ಮತ್ತು ಇವತ್ತು ಕೂಡ ಕಲಬುರಗಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಗೊಂದಲದ ಗೂಡಾಗಿರ್ತಕ್ಕಂಥದ್ದು. CM ಸಿದ್ದರಾಮಯ್ಯ ಅವ್ರಿಗೂ ಸ್ವತಃ ನಾನೇ 2 ವರ್ಷಗಳ ಕಾಲ CM ಆಗಿರ್ತೇನೆ ಅನ್ನೋಂಥದ್ದು ಅವ್ರಿಗೂ ಸ್ಪಷ್ಟತೆ ಇಲ್ಲ. ಅದಕ್ಕಾಗಿ ನಾನು ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕು, ಮುಂದಿನ ಯೋಜನೆಗಳು ಹೇಗಿರಬೇಕು ಅನ್ನೋಂಥದ್ದು ಕೂಡ ಅವ್ರಿಗೂ ಸ್ಪಷ್ಟತೆ ಇಲ್ಲ. DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದಾರೆ. ಒಂದು ಕಡೆ ಪಕ್ಷ ಸಂಘಟನೆ ಕೂಡ ಮಾಡೋಕ್ಕೆ ಅವರಿಗೆ ಒಂದು ರೀತಿಯಲ್ಲಿ ಇರುಸು ಮುರುಸು ಆಗ್ತಾ ಇದೆ. ಇನ್ನೊಂದು ಕಡೆ ಅವರು ನಾಯಕನ ಸ್ಥಾನವನ್ನು ಪಡಿಬೇಕು ಅನ್ನೋಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು ಕೂಡ ಅವರಿಗೆ ಕೈಗೂಡ್ತಾ ಇಲ್ಲ. ಅಷ್ಟೆಲ್ಲ ನಾನು ಎಫರ್ಟ್ ಹಾಕಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನನಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಭಯದಲ್ಲಿ, ಒಂದಷ್ಟು ಆತಂಕದಲ್ಲಿ DK ಶಿವಕುಮಾರ್ ಅವರು ಇರ್ತಕ್ಕಂಥದ್ದು. ಹೀಗೆ ಆದರೆ ಮುಂದಿನ ನಿರ್ಧಾರಗಳು ಹೇಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಯಾ ಬಣ ಅಂದರೆ CM ಬಣ್ಣನೂ ಕೂಡ ಒಂದಷ್ಟು ಚರ್ಚೆಯನ್ನು ಮಾಡ್ಕೊಂಡು ಈಗಾಗಲೇ ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇದೆ. ಸಿದ್ದರಾಮಯ್ಯ ಅವ್ರನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ DK ಶಿವಕುಮಾರ್ ಅವರು ಬಣದವರು ಕೂಡ ಒತ್ತಡವನ್ನು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಹೇರಬೇಕು, 4ರ ಬಳಿಕ ದೆಹಲಿಗೆ ಹೋಗಬೇಕು ಅನ್ನೋಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹೀಗಾಗಿ ಆ ದೆಹಲಿ ಕಡೆನೇ ಎಲ್ಲರೂ ಕೂಡ ಮುಖ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಮೇ 4ರ ಬಳಿಕ ಇದಕ್ಕೆ ಇನ್ನಷ್ಟು ವೇಗ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಮತ್ತು ರಾಜ್ಯದಲ್ಲಿ ಆಗಿರ್ತಕ್ಕಂಥ ಉಪಚುನಾವಣೆಗಳ ಫಲಿತಾಂಶ ಕೂಡ ಈ ಒಂದು ನಾಯಕತ್ವದ ವಿಚಾರವಾಗಿ ಪರಿಣಾಮ ಬೀರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಹಾಗಾಗಿ ಮೇ 4ರ ಒಂದು ರಿಸಲ್ಟ್ ಏನಿದೆ ಅದೆಲ್ಲವನ್ನು ಕೂಡ ಕಾಂಗ್ರೆಸ್ನಲ್ಲಿ ಬದಲಾವಣೆ ತರಬಹುದು, ತರದೇನೂ ಇರಬಹುದು. ಆದರೆ ಇದೇ ರೀತಿ ಪರಿಸ್ಥಿತಿ ಮುಂದುವರ್ಕೊಂಡು ಹೋದರೆ ರಾಜ್ಯ ಕಾಂಗ್ರೆಸ್ಗೆ ಡ್ಯಾಮೇಜ್ ಇದು. ಮತ್ತು ಮುಂದಿನ ಬಾರಿ ಅಧಿಕಾರಕ್ಕೆ ತರಬೇಕು ಅನ್ನೋಂಥ ಇನ್ನು ಉಮೇದಿನಲ್ಲಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಅದು ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಸೋತು ಈಗಲೇ ನಾಯಕರು ಸೈಲೆಂಟ್ ಆಗಿ ಕೂತಿರುವಂಥ ಪರಿಸ್ಥಿತಿಗೆ ತಳ್ಳಿರ್ತಕ್ಕಂಥದ್ದು. ಅದು ಮುಂದಿನ ಬೆಳವಣಿಗೆಗಳನ್ನು ಕಾದು ನೋಡಬೇಕಾಗುತ್ತೆ. ಈ ತರಹದ ಪರಿಸ್ಥಿತಿನೇ ಮುಂದುವರ್ಕೊಂಡು ಹೋಗುತ್ತಾ ಅಥವಾ ರಾಜ್ಯ ಕಾಂಗ್ರೆಸ್ಗೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಮದ್ದು ಹರಿದು ಒಂದು ಹೊಸ ನಾಯಕತ್ವ ರೂಪದಲ್ಲಿ ಅಥವಾ ಹೊಸ ಒಂದಷ್ಟು ಆಯಾಮಗಳನ್ನು ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲದ ಗೂಡಾಗಿರ್ತಕ್ಕಂಥ ಪರಿಸ್ಥಿತಿ ಮುಂದುವರೆದಿರ್ತಕ್ಕಂಥದ್ದು. ಸ್ಮಿತಾ, ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಪ್ರತಿನಿತ್ಯದ ಚರ್ಚೆ ಆಗಿ ಹೋಗಿದೆ, ಆದರೆ ಇದಮ್ಮಿತ್ತಮ್ ಅನ್ನೋ ರೀತಿಯ ಯಾವುದೇ ಡಿಸಿಷನ್ ಹೈಕಮಾಂಡ್ ಕಡೆಯಿಂದ ಆಗ್ತಾ ಇಲ್ಲ. ಖಂಡಿತ ಸ್ಮಿತಾ, ರಾಜ್ಯ ಕಾಂಗ್ರೆಸ್ ಪಡೆ ಒಂದು ಗೊಂದಲದ ವಿಚಾರದಲ್ಲಿ ಇರತಕ್ಕಂಥದ್ದು. ಕಾರ್ಯಕರ್ತರು ಸೇರಿದಂತೆ ಸಚಿವರು, ಶಾಸಕರು ಕೂಡ ಈ ನಾಯಕತ್ವದ ವಿಚಾರವಾಗಿ ಅಂತಿಮ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರದೇ ಇರೋದಕ್ಕೆ ಒಂದಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಸದ್ಯ ರಾಜ್ಯ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ಇಂಪ್ಯಾಕ್ಟ್ಗಳು, ಯಾಕಂದರೆ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ಇದ್ದರೂ ಕೂಡ ಅಷ್ಟೊಂದು ಆಕ್ಟಿವ್ ಆಗಿ ಸರ್ಕಾರ ನಡೀತಾ ಇಲ್ಲ ಅನ್ನುವಂಥದ್ದು ಒಂದು ಸಹಜವಾದಂಥ ಆಕ್ರೋಶ ಶಾಸಕರು, ಕಾರ್ಯಕರ್ತರ ಬಳಿ ಇದೆ. ಯಾಕಂದರೆ ಶಾಸಕರು ರೀಶಫಲ್ ಆಗಬೇಕು ಅನ್ನುವಂಥ ಒಂದು ಒತ್ತಡವನ್ನು ಹೇರ್ತಾ ಇದ್ದಾರೆ. ಆದರೆ ರೀಶಫಲ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಕ್ಯಾಬಿನೆಟ್ನನ್ನು. ಇನ್ನು ಉಳಿದಂತೆ ಕಾರ್ಯಕರ್ತರು ತಮಗೆ ಸ್ಥಾನಮಾನಗಳು ಬೇಕು, ನಿಗಮ ಮಂಡಳಿಗಳು ಖಾಲಿ ಇದ್ದಾವೆ, ಆದರೂ ಕೂಡ ಅವ್ನು ಭರ್ತಿ ಮಾಡೋಕ್ಕಾಗ್ತಿಲ್ಲ. ಕಳೆದ 3 ವರ್ಷದಿಂದ ಖಾಲಿನೇ ಇದ್ದಾವೆ, 1000ಕ್ಕೂ ಹೆಚ್ಚು ಹುದ್ದೆಗಳು, ಅವುಗಳನ್ನು ಭರ್ತಿ ಮಾಡೋಕ್ಕಾಗ್ತಿಲ್ಲ. ನಾವು ಕಾರ್ಯಕರ್ತರೆಲ್ಲ ಸೇರಿ ಆ ಪಕ್ಷವನ್ನು ಅಧಿಕಾರಕ್ಕೆ ತಂದರೂ ಕೂಡ ಈ ಥರದ ವಾತಾವರಣ ನಿರ್ಮಾಣ ಆಗಿದೆ. ಮುಂದೆ ಯಾವ ರೀತಿ ಇರುತ್ತೋ, ಮುಂದೆ 2028 ಚುನಾವಣೆ ಯಾವ ರೀತಿ ಅಂತ ಎದುರಿಸಬೇಕು ನಾವು ಅನ್ನುವಂಥ ಒಂದಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಗೊಂದಲದ ಗೂಡಾಗಿ ಇರತಕ್ಕಂಥ ಈ ಪರಿಸ್ಥಿತಿಯನ್ನು ತಿಳಿ ಮಾಡಬೇಕಾಗಿತ್ತು. ಆದರೆ ಅದನ್ನು
ಅದನ್ನು ತಿಳಿ ಮಾಡೋಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ದೆಹಲಿ ಮಟ್ಟದಲ್ಲಿ ಸಂಪರ್ಕ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರನ್ನು ಕೇಳಿದ್ರು ಕೂಡ ಯಾರು ಕೂಡ ನೃತ್ಯವನ್ನು ಕೊಡ್ತಾರೆ, ಯಾವುದು ಸ್ಪಷ್ಟತೆ ಇಲ್ಲ ನಮಗೂ ಕೂಡ ಅನ್ನುವಂಥ ಮಾಹಿತಿಗಳನ್ನ ಹೇಳ್ತಾರೆ. ಮೇ 4ರ ಬಳಿಕ ಒಂದಷ್ಟು ಆಶಾವಾದಗಳಿತ್ತು, ಈ ಒಂದು ನಾಯಕತ್ವದ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕರೆದು ಮಾತನಾಡಬಹುದು ಅನ್ನುವಂಥದ್ದನ್ನ. ಆದರೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನು ನೋಡಿದರೆ ಇನ್ನೂ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ವಿಚಾರವಾಗಿ ಈ ಚರ್ಚೆಯನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದಷ್ಟು ಸ್ಪಷ್ಟ ಆಗ್ತಾ ಇದೆ. ನಾಯಕತ್ವ ಬದಲಾವಣೆ ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ನಿರ್ಧರಿಸ್ತೇವೆ, ಆದರೆ ಯಾವಾಗ ಅನ್ನುವಂಥದ್ದು ಇನ್ನೂ ಸ್ಪಷ್ಟತೆ ಇಲ್ಲ ಅನ್ನುವಂಥ ಮಾತುಗಳನ್ನ ನಿನ್ನೆ ಹೇಳಿದ್ರು ಮತ್ತು ಇವತ್ತು ಕೂಡ ಕಲಬುರಗಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಗೊಂದಲದ ಗೂಡಾಗಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಸ್ವತಃ ನಾನೇ ಇನ್ನೆರಡು ವರ್ಷಗಳ ಕಾಲ ಸಿಎಂ ಆಗಿರ್ತೇನೆ ಅನ್ನುವಂಥದ್ದು ಅವ್ರಿಗೂ ಸ್ಪಷ್ಟತೆ ಇಲ್ಲ. ಅದಕ್ಕಾಗಿ ನಾನು ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕು, ಮುಂದಿನ ಯೋಜನೆಗಳು ಹೇಗಿರಬೇಕು ಅನ್ನುವಂಥದ್ದು ಕೂಡ ಅವ್ರಿಗೂ ಸ್ಪಷ್ಟತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಒಂದು ಕಡೆ ಪಕ್ಷ ಸಂಘಟನೆ ಕೂಡ ಮಾಡೋಕ್ಕೆ ಅವರಿಗೆ ಒಂದು ರೀತಿಯಲ್ಲಿ ಇರುಸು ಮುರುಸು ಆಗ್ತಾ ಇದೆ. ಇನ್ನೊಂದು ಕಡೆ ಅವರು ನಾಯಕನ ಸ್ಥಾನವನ್ನು ಪಡಿಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು ಕೂಡ ಅವರಿಗೆ ಕೈಗೂಡ್ತಾ ಇಲ್ಲ. ಈ ಅಷ್ಟೆಲ್ಲ ನಾನು ಎಫರ್ಟ್ ಹಾಕಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನನಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಭಯದಲ್ಲಿ, ಒಂದಷ್ಟು ಆತಂಕದಲ್ಲಿ ಕೆ ಶಿವಕುಮಾರ್ ಅವರು ಇರ್ತಕ್ಕಂಥದ್ದು. ಹೀಗೆ ಆದರೆ ಮುಂದಿನ ನಿರ್ಧಾರಗಳು ಹೇಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಯಾ ಬಣ ಅಂದರೆ ಸಿಎಂ ಬಣ್ಣನೂ ಕೂಡ ಒಂದಷ್ಟು ಚರ್ಚೆಯನ್ನು ಮಾಡ್ಕೊಂಡು ಈಗಾಗಲೇ ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇದೆ. ಕೆ ಸಿದ್ದರಾಮಯ್ಯ ಅವ್ರನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಕೆ ಶಿವಕುಮಾರ್ ಅವರು ಬಣದವರು ಕೂಡ ಒತ್ತಡವನ್ನು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಹೇರಬೇಕು, 4ರ ಬಳಿಕ ದೆಹಲಿಗೆ ಹೋಗಬೇಕು ಅನ್ನೋಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹೀಗಾಗಿ ಆ ದೆಹಲಿ ಕಡೆನೇ ಎಲ್ಲರೂ ಕೂಡ ಮುಖ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಮೇ 4ರ ಬಳಿಕ ಇದಕ್ಕೆ ಇನ್ನಷ್ಟು ವೇಗ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಮತ್ತು ರಾಜ್ಯದಲ್ಲಿ ಆಗಿರ್ತಕ್ಕಂಥ ಉಪಚುನಾವಣೆಗಳ ಫಲಿತಾಂಶ ಕೂಡ ಈ ಒಂದು ನಾಯಕತ್ವದ ವಿಚಾರವಾಗಿ ಪರಿಣಾಮ ಬೀರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಹಾಗಾಗಿ ಮೇ 4ರ ಒಂದು ರಿಸಲ್ಟ್ ಏನಿದೆ ಅದೆಲ್ಲವನ್ನು ಕೂಡ ಕಾಂಗ್ರೆಸ್ನಲ್ಲಿ ಬದಲಾವಣೆ ತರಬಹುದು, ತರದೇನೂ ಇರಬಹುದು. ಆದರೆ ಇದೇ ರೀತಿ ಪರಿಸ್ಥಿತಿ ಮುಂದುವರ್ಕೊಂಡು ಹೋದರೆ ರಾಜ್ಯ ಕಾಂಗ್ರೆಸ್ಗೆ ಡ್ಯಾಮೇಜ್ ಇದು. ಮತ್ತೆ ಮುಂದಿನ ಬಾರಿ ಅಧಿಕಾರಕ್ಕೆ ತರಬೇಕು ಅನ್ನೋ ಇನ್ನು ಉಮೇದಿನಲ್ಲಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಅದು ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಸೋತು ಈಗಲೇ ನಾಯಕರು ಸೈಲೆಂಟ್ ಆಗಿ ಕೂತಿರುವಂಥ ಪರಿಸ್ಥಿತಿಗೆ ತಳ್ಳಿರ್ತಕ್ಕಂಥದ್ದು. ಅದು ಮುಂದಿನ ಬೆಳವಣಿಗೆಗಳನ್ನು ಕಾದು ನೋಡಬೇಕಾಗುತ್ತೆ. ಈ ತರಹದ ಪರಿಸ್ಥಿತಿನೇ ಮುಂದುವರ್ಕೊಂಡು ಹೋಗುತ್ತಾ ಅಥವಾ ರಾಜ್ಯ ಕಾಂಗ್ರೆಸ್ಗೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಮದ್ದು ಹರಿದು ಒಂದು ಹೊಸ ನಾಯಕತ್ವ ರೂಪದಲ್ಲಿ ಅಥವಾ ಹೊಸ ಒಂದಷ್ಟು ಆಯಾಮಗಳನ್ನು ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲದ ಗೂಡಾಗಿರತಕ್ಕಂಥ ಪರಿಸ್ಥಿತಿ ಮುಂದುವರೆದಿರ್ತಕ್ಕಂಥದ್ದು. ಸ್ಮಿತಾ, ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಪ್ರತಿನಿತ್ಯದ ಚರ್ಚೆ ಆಗಿ ಹೋಗಿದೆ, ಆದರೆ ಇದಮ್ಮಿತ್ತಮ್ ಅನ್ನೋ ರೀತಿಯ ಯಾವುದೇ ಡಿಸಿಷನ್ ಹೈಕಮಾಂಡ್ ಕಡೆಯಿಂದ ಆಗ್ತಾ ಇಲ್ಲ. ಖಂಡಿತ ಸ್ಮಿತಾ, ರಾಜ್ಯ ಕಾಂಗ್ರೆಸ್ ಪಡೆ ಒಂದು ಗೊಂದಲದ ವಿಚಾರದಲ್ಲಿ ಇರ್ತಕ್ಕಂಥದ್ದು. ಕಾರ್ಯಕರ್ತರು ಸೇರಿದಂತೆ ಸಚಿವರು, ಶಾಸಕರು ಕೂಡ ಈ ನಾಯಕತ್ವದ ವಿಚಾರವಾಗಿ ಅಂತಿಮ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರದೇ ಇರೋದಕ್ಕೆ ಒಂದಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಸದ್ಯ ರಾಜ್ಯ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ಇಂಪ್ಯಾಕ್ಟ್ಗಳು, ಯಾಕಂದರೆ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ಇದ್ದರೂ ಕೂಡ ಅಷ್ಟೊಂದು ಆಕ್ಟಿವ್ ಆಗಿ ಸರ್ಕಾರ ನಡೀತಾ ಇಲ್ಲ ಅನ್ನುವಂಥದ್ದು ಒಂದು ಸಹಜವಾದಂಥ ಆಕ್ರೋಶ ಶಾಸಕರು ಕಾರ್ಯಕರ್ತರ ಬಳಿ ಇದೆ. ಯಾಕಂದರೆ ಶಾಸಕರು ರೀಶಫಲ್ ಆಗಬೇಕು ಅನ್ನುವಂಥ ಒಂದು ಒತ್ತಡವನ್ನು ಹೇರ್ತಾ ಇದ್ದಾರೆ. ಆದರೆ ರೀಶಫಲ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಕ್ಯಾಬಿನೆಟ್ನನ್ನು. ಇನ್ನು ಉಳಿದಂತೆ ಕಾರ್ಯಕರ್ತರು ತಮಗೆ ಸ್ಥಾನಮಾನಗಳು ಬೇಕು, ನಿಗಮ ಮಂಡಳಿಗಳು ಖಾಲಿ ಇದ್ದಾವೆ, ಆದರೂ ಕೂಡ ಅವ್ನು ಭರ್ತಿ ಮಾಡೋಕ್ಕಾಗ್ತಿಲ್ಲ. ಕಳೆದ 3 ವರ್ಷದಿಂದ ಖಾಲಿನೇ ಇದ್ದಾವೆ, 1000ಕ್ಕೂ ಹೆಚ್ಚು ಹುದ್ದೆಗಳು, ಅವುಗಳನ್ನು ಭರ್ತಿ ಮಾಡೋಕ್ಕಾಗ್ತಿಲ್ಲ. ನಾವು ಕಾರ್ಯಕರ್ತರೆಲ್ಲ ಸೇರಿ ಪಕ್ಷವನ್ನು ಅಧಿಕಾರಕ್ಕೆ ತಂದರೂ ಕೂಡ ಈ ಥರದ ವಾತಾವರಣ ನಿರ್ಮಾಣ ಆಗಿದೆ. ಮುಂದೆ ಯಾವ ರೀತಿ ಇರುತ್ತೋ, ಮುಂದೆ 2028ರ ಚುನಾವಣೆ ಯಾವ ರೀತಿ ಅಂತ ಎದುರಿಸಬೇಕು ನಾವು ಅನ್ನುವಂಥ ಒಂದಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಗೊಂದಲದ ಗೂಡಾಗಿ ಇರತಕ್ಕಂಥ ಈ ಪರಿಸ್ಥಿತಿಯನ್ನು ತಿಳಿ ಮಾಡಬೇಕಾಗಿತ್ತು. ಆದರೆ ಅದನ್ನು ತಿಳಿ ಮಾಡೋಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ದೆಹಲಿ ಮಟ್ಟದಲ್ಲಿ ಸಂಪರ್ಕ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರನ್ನು ಕೇಳಿದ್ರು ಕೂಡ ಯಾರು ಕೂಡ ನೃತ್ಯವನ್ನು ಕೊಡ್ತಾರೆ, ಯಾವುದು ಸ್ಪಷ್ಟತೆ ಇಲ್ಲ ನಮಗೂ ಕೂಡ ಅನ್ನುವಂಥ ಮಾಹಿತಿಗಳನ್ನ ಹೇಳ್ತಾರೆ. ಮೇ 4ರ ಬಳಿಕ ಒಂದಷ್ಟು ಆಶಾವಾದಗಳಿತ್ತು, ಈ ಒಂದು ನಾಯಕತ್ವದ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕರೆದು ಮಾತನಾಡಬಹುದು ಅನ್ನುವಂಥದ್ದನ್ನ. ಆದರೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನು ನೋಡಿದರೆ ಇನ್ನೂ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ವಿಚಾರವಾಗಿ ಈ ಚರ್ಚೆಯನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದಷ್ಟು ಸ್ಪಷ್ಟ ಆಗ್ತಾ ಇದೆ. ನಾಯಕತ್ವ ಬದಲಾವಣೆ ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ನಿರ್ಧರಿಸ್ತೇವೆ, ಆದರೆ ಯಾವಾಗ ಅನ್ನುವಂಥದ್ದು ಇನ್ನೂ ಸ್ಪಷ್ಟತೆ ಇಲ್ಲ ಅನ್ನೋಂಥ ಮಾತುಗಳನ್ನ ನಿನ್ನೆ ಹೇಳಿದ್ರು ಮತ್ತು ಇವತ್ತು ಕೂಡ ಕಲಬುರಗಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಗೊಂದಲದ ಗೂಡಾಗಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಸ್ವತಃ ನಾನೇ ಇನ್ನೆರಡು ವರ್ಷಗಳ ಕಾಲ ಸಿಎಂ ಆಗಿರ್ತೇನೆ ಅನ್ನೋಂಥದ್ದು ಅವ್ರಿಗೂ ಸ್ಪಷ್ಟತೆ ಇಲ್ಲ. ಅದಕ್ಕಾಗಿ ನಾನು ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕು, ಮುಂದಿನ ಯೋಜನೆಗಳು ಹೇಗಿರಬೇಕು ಅನ್ನೋಂಥದ್ದು ಕೂಡ ಅವ್ರಿಗೂ ಸ್ಪಷ್ಟತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಒಂದು ಕಡೆ ಪಕ್ಷ ಸಂಘಟನೆ ಕೂಡ ಮಾಡೋಕ್ಕೆ ಅವರಿಗೆ ಒಂದು ರೀತಿಯಲ್ಲಿ ಇರುಸು ಮುರುಸು ಆಗ್ತಾ ಇದೆ. ಇನ್ನೊಂದು ಕಡೆ ಅವರು ನಾಯಕನ ಸ್ಥಾನವನ್ನು ಪಡಿಬೇಕು ಅನ್ನೋಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು ಕೂಡ ಅವರಿಗೆ ಕೈಗೂಡ್ತಾ ಇಲ್ಲ.
ಈ ಅಷ್ಟೆಲ್ಲ ನಾನು ಎಫರ್ಟ್ ಹಾಕಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನನಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಭಯದಲ್ಲಿ, ಒಂದಷ್ಟು ಆತಂಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರ್ತಕ್ಕಂಥದ್ದು. ಹೀಗೆ ಆದರೆ ಮುಂದಿನ ನಿರ್ಧಾರಗಳು ಹೇಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಯಾ ಬಣ ಅಂದರೆ CM ಬಣ್ಣನೂ ಕೂಡ ಒಂದಷ್ಟು ಚರ್ಚೆಯನ್ನು ಮಾಡ್ಕೊಂಡು ಈಗಾಗಲೇ ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇದೆ. ಸಿದ್ದರಾಮಯ್ಯ ಅವ್ರನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಡಿ ಕೆ ಶಿವಕುಮಾರ್ ಅವರು ಬಣದವರು ಕೂಡ ಒತ್ತಡವನ್ನು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಹೇರಬೇಕು, 4ರ ಬಳಿಕ ದೆಹಲಿಗೆ ಹೋಗಬೇಕು ಅನ್ನೋಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹೀಗಾಗಿ ಆ ದೆಹಲಿ ಕಡೆನೇ ಎಲ್ಲರೂ ಕೂಡ ಮುಖ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಮೇ 4ರ ಬಳಿಕ ಇದಕ್ಕೆ ಇನ್ನಷ್ಟು ವೇಗ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಮತ್ತು ರಾಜ್ಯದಲ್ಲಿ ಆಗಿರ್ತಕ್ಕಂಥ ಉಪಚುನಾವಣೆಗಳ ಫಲಿತಾಂಶ ಕೂಡ ಈ ಒಂದು ನಾಯಕತ್ವದ ವಿಚಾರವಾಗಿ ಪರಿಣಾಮ ಬೀರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಹಾಗಾಗಿ ಮೇ 4ರ ಒಂದು ರಿಸಲ್ಟ್ ಏನಿದೆ ಅದೆಲ್ಲವನ್ನು ಕೂಡ ಕಾಂಗ್ರೆಸ್ನಲ್ಲಿ ಬದಲಾವಣೆ ತರಬಹುದು, ತರದೇನೂ ಇರಬಹುದು. ಆದರೆ ಇದೇ ರೀತಿ ಪರಿಸ್ಥಿತಿ ಮುಂದುವರ್ಕೊಂಡು ಹೋದರೆ ರಾಜ್ಯ ಕಾಂಗ್ರೆಸ್ಗೆ ಡ್ಯಾಮೇಜ್ ಇದು. ಮತ್ತೆ ಮುಂದಿನ ಬಾರಿ ಅಧಿಕಾರಕ್ಕೆ ತರಬೇಕು ಅನ್ನೋ ಇನ್ನು ಉಮೇದಿನಲ್ಲಿ ಏನಿದೆ ಕಾಂಗ್ರೆಸ್ ಪಕ್ಷಕ್ಕೆ, ಅದು ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಸೋತು ಈಗಲೇ ನಾಯಕರು ಸೈಲೆಂಟ್ ಆಗಿ ಕೂತಿರುವಂಥ ಪರಿಸ್ಥಿತಿಗೆ ತಳ್ಳಿರ್ತಕ್ಕಂಥದ್ದು. ಅದು ಮುಂದಿನ ಬೆಳವಣಿಗೆಗಳನ್ನು ಕಾದು ನೋಡಬೇಕಾಗುತ್ತೆ. ಈ ತರಹದ ಪರಿಸ್ಥಿತಿನೇ ಮುಂದುವರ್ಕೊಂಡು ಹೋಗುತ್ತಾ ಅಥವಾ ರಾಜ್ಯ ಕಾಂಗ್ರೆಸ್ಗೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಮದ್ದು ಹರಿದು ಒಂದು ಹೊಸ ನಾಯಕತ್ವ ರೂಪದಲ್ಲಿ ಅಥವಾ ಹೊಸ ಒಂದಷ್ಟು ಆಯಾಮಗಳನ್ನು ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲದ ಗೂಡಾಗಿರತಕ್ಕಂಥ ಪರಿಸ್ಥಿತಿ ಮುಂದುವರೆದಿರ್ತಕ್ಕಂಥದ್ದು. ಸ್ಮಿತಾ.